80 ವರ್ಷಗಳಿಗೂ ಹೆಚ್ಚು ಕಾಲ ಭಾರತೀಯ ಚಿತ್ರರಂಗದಲ್ಲಿ ಗಾಯಕಿಯಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಹಿರಿಯ ಗಾಯಕಿ ಆಶಾ ಭೋಸ್ಲೆ ಅವರು ವಯೋಸಹಜ ಅನಾರೋಗ್ಯದಿಂದಾಗಿ 92ನೇ ವಯಸ್ಸಿನಲ್ಲಿ ಇಂದು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ನಿಧನರಾದರು. ಹೃದಯ ಸಂಬಂಧಿ ಸಮಸ್ಯೆಯಿಂದ ಇತ್ತೀಚೆಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು. ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರ ಕಿರಿಯ ತಂಗಿಯಾಗಿದ್ದ ಆಶಾ ಭೋಸ್ಲೆ ಅವರು ವಿವಿಧ ಭಾರತೀಯ ಭಾಷೆಗಳಲ್ಲಿ ಈವರೆಗೆ 12,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಹಿಂದಿ ಚಿತ್ರರಂಗದ ಖ್ಯಾತ ತಾರೆಗಳಾದ ಮೀನಾ ಕುಮಾರಿ, ಮಧುಬಾಲಾ ಅವರಿಂದ ಆರಂಭಿಸಿ ಊರ್ಮಿಳಾ ಮಾತೋಂಡ್ಕರ್ವರೆಗೆ ಅನೇಕ ಖ್ಯಾತ ನಟಿಯರಿಗೆ ಹಿನ್ನೆಲೆ ಗಾಯಕಿಯಾಗಿ ತಮ್ಮ ವಿಶಿಷ್ಟ ದನಿಯ ಮೂಲಕ ಪ್ರಖ್ಯಾತಿ ಪಡೆದಿದ್ದರು. ತಮ್ಮ ವಿಶಿಷ್ಟ ದನಿಯಿಂದಲೇ ಹಿಂದಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡ ಆಶಾ ಭೋಸ್ಲೆಯವರು ಇಂಗ್ಲಿಷ್, ರಷ್ಯನ್, ನೇಪಾಳಿ ಸೇರಿದಂತೆ ಹಲವು ವಿದೇಶಿ ಭಾಷೆಗಳಲ್ಲಿಯೂ ಹಾಡುಗಳನ್ನು ಹಾಡಿದ್ದರು. ಆಶಾ ಭೋಸ್ಲೆಯವರು ತಮ್ಮ 16ನೇ ವಯಸ್ಸಿನಲ್ಲೇ ಗಣಪತರಾವ್ ಭೋಸ್ಲೆಯವರನ್ನು ವಿವಾಹವಾದರು. ಮನೆಯವರ ವಿರೋಧದ ನಡುವೆ ಆದ ಈ ಮದುವೆ ಹೆಚ್ಚು ಸಮಯ ಬಾಳಲಿಲ್ಲ. ಗಣಪತರಾವ್ ಭೋಸ್ಲೆಯವರಿಂದ ದೂರವಾದ ಆಶಾ ಅವರು 1980ರಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಆರ್.ಟಿ. ಬರ್ಮನ್ ಅವರನ್ನು ಎರಡನೇ ವಿವಾಹವಾದರು. ಇವರಿಬ್ಬರೂ ಒಟ್ಟಾಗಿ ಭಾರತೀಯ ಚಿತ್ರರಂಗಕ್ಕೆ ಮರೆಯಲಾಗದ ಹಲವು ಹಾಡುಗಳನ್ನು ನೀಡಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ, ಪದ್ಮವಿಭೂಷಣ ಸೇರಿದಂತೆ 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಇವರು ಗ್ರ್ಯಾಮಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಮೊದಲ ಭಾರತೀಯ ಗಾಯಕಿ ಎನ್ನುವ ಕೀರ್ತಿ ಗಳಿಸಿದ್ದಾರೆ. ಭಾರತೀಯ ಸಂಗೀತ ಲೋಕದಲ್ಲಿ ತಮ್ಮದೇ ಸ್ಥಾನ ಗಳಿಸಿದ್ದ ಆಶಾ ಭೋಸ್ಲೆಯವರು ದೈಹಿಕವಾಗಿ ಇಂದು ಅಗಲಿರಬಹುದಾದರೂ ತಮ್ಮ ಹಾಡುಗಳ ಮೂಲಕ ಸದಾ ಜೀವಂತವಾಗಿರುತ್ತಾರೆ.